ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ, ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶೀಲಾ ಶಾಂತಿಗೆ ಅವಮಾನ ಮಾಡಿ ಹೋಗ್ತಾಳೆ. ಅವಮಾನ ಆಗಿದೆ ಅಲ್ಲ, ಈ ಹೂವಿನಿಂದಾನೇ ನನಗೆ ಅವಮಾನ ಆಗಿರೋದು, ಈ ಹೂವಿನ ಅಂಗಡಿ ಹೇಗಾದರೂ ತಗ್ಸ್ಬೇಕಂದ ಅಂತ ಹೇಳ್ಬಿಟ್ಟು ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ. ಅದನ್ನ ನೋಡಿದ ರೋಹಿಣಿಗೆ ಯೋಚನೆ ಆಗುತ್ತೆ, ಹೇಗಾದರೂ ಮಾಡಿ ಮೀನಂಗು ಮತ್ತು ಅತ್ತೆಗೂ ಹಾಕೊಟ್ಬಿಟ್ರೆ ನಾಳೆ ನನ್ನ ಕಡೆ ನಮ್ಮ ಅಪ್ಪನ ಬಗ್ಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಯೋಚನೆ ಮಾಡಿಬಿಟ್ಟು ಬರ್ತಾಳೆ. ಅತ್ತೆ ಏನಕ್ಕೆ ಈ ಥರ ಓಡಾಡ್ತಾ ಇದ್ದೀರ ಅಂದಾಗ, ಎಲ್ಲ ನೋಡಿದೆ ತಾನೇ ಏನು ನಡೀತು ಅಂತ, ಹೇಗಾದರೂ ಮಾಡಿ ಈ ಹೂವಿನ ಅಂಗಡಿ ತಗ್ಸ್ಬೇಕು, ಇದರಿಂದ ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅತ್ತೆ ನಿಮಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ನಿಮಗೊಂದು ಪ್ಲ್ಯಾನ್ ಹೇಳಲ್ಲ ಅಂತ ಹೇಳ್ತಾಳೆ. ಅದೇನು ಹೇಳು ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ, ಅತ್ತೆ ಹೇಗೋ ಮಾಡಿ ಮೀನೊಂದು ಅಂಗಡಿ ತಗ್ಸ್ಬಿಟ್ರೆ ಹೇಗೆ ಅಂದಾಗ, ಹೇಗೆ ತಗ್ಸೋದು ಅವಳು ಅಂಗಡಿ ಅಂತ ಹೇಳ್ತಾಳೆ ಶಾಂತಿ. ಆಗ ರೋಹಿಣಿ ಹೇಳ್ತಾಳೆ, ಅತ್ತೆ ನಂದೊಂದು ಪ್ಲ್ಯಾನ್ ಇದೆ, ಅದನ್ನು ಮಾಡೋಣವಾ ಅಂತ ಹೇಳಿದಾಗ, ಅದೇನು ಹೇಳು ಅಂತ ಹೇಳ್ತಾರೆ. ಅತ್ತೆ ಹೇಗೋ ಅವಳಿಗೆ ಲೈಸೆನ್ಸ್ ಇಲ್ಲ, ಹೇಗೋ ರೋಡ್ ಮೇಲೆ ಇಟ್ಟಿದ್ದಾಳೆ, ಕಾರ್ಪೊರೇಷನ್ಗೆ ಫೋನ್ ಮಾಡಿಬಿಟ್ಟು ಇದರಿಂದ ಅಂಗಡಿಯಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದರೆ ಅವ್ರು ಎತ್ಕೊಂಡು ಹೋಗ್ತಾರೆ ಅತ್ತೆ ಅಂತ ಹೇಳಿದಾಗ ಶಾಂತಿಗೆ ತುಂಬ ಖುಷಿ ಆಗುತ್ತೆ. ಇದೇ ಫಸ್ಟೇ ಹೇಳ್ಬೇಕಲ್ವ, ನೀನು ಯಾವಾಗಲೂ ಎತ್ತಿಸ್ಬಿಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಫೋನ್ ಮಾಡಿ, ಸರ್ ಈ ಥರ ಅಂಗಡಿ ಇಟ್ಟಿದ್ದಾರೆ, ಲೈಸೆನ್ಸ್ ಇಲ್ಲ, ನಮಗೆ ಅದರಿಂದ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಶಾಂತಿ ರೋಹಿಣಿ ಹೇಳ್ತಾರೆ. ಅದನ್ನು ನೋಡಿಬಿಟ್ಟು ಕಾರ್ಪೊರೇಷನ್ ಬಂದ್ಬಿಟ್ಟು ಶಾಪ್ ಎತ್ತುತ್ತಾ ಇರ್ತಾರೆ. ಇನ್ನೇನು ಎತ್ತಬೇಕು ಅಂತ ಹೇಳಿದಾಗ ಮೀನಾ ಇದು ಆಟೋದಲ್ಲಿ ಇಳಿತಾಳೆ. ಮಾರ್ಕೆಟಿಗೆ ಹೋಗಿ ಬಂದು ಆಟೋ ಇಳಿತಾ ಇರ್ತಾಳೆ. ಅದನ್ನ ನೋಡಿ, ಸರ್ ಇದು ನಮ್ಮ ಅಂಗಡಿ ಏನಕ್ಕೆ ಎತ್ತಿತಾ ಇದ್ದೀರಾ ಅಂತ ಹೇಳಿದಾಗ, ನೋಡಮ್ಮ ಇದಕ್ಕೆ ಲೈಸೆನ್ಸ್ ಇದೆ ಅಂತ ಕೇಳ್ತಾರೆ. ಸರ್ ಇದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಸರ್, ಇದು ನಮ್ಮನೆ ಹತ್ರ ಇಟ್ಕೊಂಡಿದ್ದೀವಿ ಅಂದಾಗ, ನೋಡಮ್ಮ ಈ ಗೇಟಿಂದ ಒಳಗಡೆ ನಿಮ್ಮನೆ, ಆದರೆ ಇದು ಗೇಟಿಂದ ಆಚೆ ಯಾವುದೇ ಅಂಗಡಿ ಇಟ್ಟು ಬಿಡಬೇಕು ಅಂದರೂ ಲೈಸೆನ್ಸ್ ಬೇಕು, ನೀವು ವಿತೌಟ್ ಲೈಸೆನ್ಸ್ ಹೇಗೆ ಇಟ್ಟಿದ್ದೀರಾ, ಯಾರು ಪರ್ಮಿಷನ್ ತೊಗೊಂಡಿಟ್ಟಿದ್ದೀರಾ ಅಂತ ಕೇಳಿದಾಗ, ಸರ್ ಅದನ್ನು ನಮಗೆ ಅದು ಗೊತ್ತಿರಲಿಲ್ಲ ಸರ್, ನಾವು ಲೈಸೆನ್ಸ್ ತೊಗೊಳ್ತೀವಿ ಅಂತ ಹೇಳ್ತಾಳೆ ಮೀನಾ. ಆಗ ಇಲ್ಲಮ್ಮ ಈಗ ಲೈಸೆನ್ಸ್ ಇಲ್ವಲ್ಲ, ನಾವು ಎತ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಗಾಡಿಯಲ್ಲಿ ಹಾಕುವಾಗ ಅಂಗಡಿನ ಮೇಲಿಂದ ರೋಹಿಣಿ ಮತ್ತು ಶಾಂತಿ ನೋಡಿಬಿಟ್ಟು ತುಂಬಾ ಖುಷಿಯಾಗಿರ್ತಾರೆ. ಶಾಂತಿ ಹೇಳ್ತಾಳೆ, ಇನ್ಮೇಲೆ ನೋಡು ಮೀನಾ ಎಷ್ಟು ನಾನು ಭಯ ಪಟ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ ಮತ್ತೆ ನಗ್ತಾ ಇರ್ತಾಳೆ. ಕೆಳಗಡೆ ನೋಡಿದ್ರೆ ಮೀನಾ ತುಂಬಾ ಗೋಳಾಡ್ತಾ ಇರ್ತಾಳೆ. ಸರ್ ಬಿಟ್ಬಿಡಿ, ನಿಮ್ಮ ಕಾಲಿ ಬೀಳ್ತೀನಿ, ನನ್ನ ಅಂಗಡಿನ ನಮ್ಮ ಯಜಮಾನ್ರು ಕಷ್ಟಪಟ್ಟು ನನಗೆ ಮಾಡಿಕೊಟ್ಟಿರೋ ಅಂಗಡಿ, ಇದನ್ನು ಬಿಟ್ಬಿಡಿ ಅಂತ ಹೇಳಿದಾಗ ಅವ್ರು ರಂಗನಾಥ್ ಅವ್ರು ಬರ್ತಾರೆ. ರಂಗನಾಥ್ ಅವರಿಗೆ, ಸರ್ ಬಿಟ್ಬಿಡಿ ಸರ್, ಅಂಗಡಿನ ಬಿಟ್ಬಿಡಿ ಅಂತ ಎಷ್ಟೇ ಹೇಳಿದ್ರು ಸರ್, ರೂಲ್ಸ್ ಪ್ರಕಾರ ಅದೇನು ಮಾಡಬೇಕು ನಾನು ಮಾಡ್ತೀನಿ, ಬಿಟ್ಬಿಡಿ ಸರ್, ನಿಮ್ಮ ಕಾಲಿ ಬೀಳ್ತೀನಿ ಅಂದರೂ ಕೂಡ ಅವ್ರು ಇದು ಮಾಡಲ್ಲ, ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಮೀನನ್ನು ಎತ್ಕೊಂಡು ಕೂರಿಸಿ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡಮ್ಮ ಮೀನಾ, ಅದೇನಾಗುತ್ತೋ ಅದು ಫೈನ್ ಕಟ್ಟಿ ಬಿಡಿಸ್ಕೊಂಬರೋಣ, ಸುಮ್ಮನೆ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಗೋ ಒಂದು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಬರ್ತಾರೆ. ಆಟೋದವರು, ಮೇಡಮ್ ತಗೊಳ್ಳಿ ಹೂವು ಅಂತ ಹೇಳ್ಬಿಟ್ಟು ಆಟೋದವರು ಹೂವನ್ನ ಬ್ಯಾಗ್ನ ಕೊಟ್ಬಿಟ್ಟು ಹೋಗ್ತಾರೆ. ಅದನ್ನು ನೋಡಿ ಮೀನಾನೇ ತುಂಬಾ ಅಳ್ತಾ ಇರ್ತಾಳೆ. ಅಳ್ತಾ ಒಳಗಡೆ ಹೋಗ್ತಾಳೆ. ಆಮೇಲೆ ಆಚೆ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಗೇಟ್ ಹತ್ರ ಬರ್ತಾರೆ. ಗೇಟ್ ಹತ್ರ ಬಂದ್ಬಿಟ್ಟು ಅಂಗಡಿನ ಅವ್ರು ಎತ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ರಂಗನಾಥ್ ಅವರಿಬ್ಬರು ಮುಖ ನೋಡ್ಬಿಟ್ಟು, ಇಲ್ಲ ಕಣೆ, ಅಂಗಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ, ಒಂಚೂರು ನಿಲ್ಲಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ, ನಿನ್ನ ಎಲ್ಲಿ ಬಿಡ್ತೀಯ ಈ ನಾಯಿ ಬುದ್ಧಿನ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ ಹೇಳ್ತಾಳೆ, ಯಾಕ್ರಿ ನನ್ನ ಬೈತೀರಾ, ನಾನು ಅವತ್ತು ಹೇಳಿಲ್ವಾ ಅಂಗಡಿ ಬೇಡ ಇಲ್ಲಿ ಅಂತ, ಎಲ್ಲಿ ಮಾತು ಕೇಳ್ತೀರಾ ನೀವೆಲ್ಲ, ಆಗಲಿ ಬಿಡಿ, ಹೋಗಲಿ ತೊಗೊಂಡೋಗ್ಲಿ, ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬೈತಾಳೆ ಶಾಂತಿ. ಬೈದ್ಬಿಟ್ಟು ರೋಹಿಣಿ ಮತ್ತು ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ. ಸೂರ್ಯ ಬಂದು ಕಾರ್ ನಿಲ್ಲಿಸ್ಬಿಟ್ಟು ಮಾಮೂಲಿ ಹೇಗೆ ನಿಲ್ಲಿಸ್ತಾನೋ ಹಾಗೆ ನಿಲ್ಲಿಸಿ ಒಳಗಡೆ ಬರುವಾಗ ಗೇಟ್ ಹತ್ರ ಅಂಗಡಿ ಕಾಣಿಸ್ತಾ ಇರಲ್ಲ. ಆಗ ಎಲ್ಲೋಯ್ತು ಅಂಗಡಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ಕೇಳಿದಾಗ ಮೀನಾ ಒಳಗಡೆಯಿಂದ ಬರ್ತಾಳೆ. ಬಂದು, ರೀ ನಮ್ಮ ಅಂಗಡಿ ಇಲ್ಲ ರೀ, ಎತ್ಕೊಂಡು ಹೋಗ್ಬಿಟ್ರು ಅಂದಾಗ, ಯಾರು ಎತ್ಕೊಂಡು ಹೋದ್ರು ಅಂದರೆ ಕಾರ್ಪೊರೇಷನ್ ಎತ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಆಗ ಸೂರ್ಯಂಗೆ ತುಂಬಾ ಕೋಪ ಬರುತ್ತೆ. ಅದು ಯಾಕೆ ಎತ್ಕೊಂಡು ಹೋದ್ರು ಅಂದಾಗ ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇಲ್ಲ ಕಣೋ ಸೂರ್ಯ, ಅದೇನೋ ಲೈಸೆನ್ಸ್ಗೆ ತೊಗೋಬೇಕಂತೆ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೈಸೆನ್ಸ್ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಕಂಪ್ಲೇಂಟ್, ಇದರಿಂದ ತೊಂದರೆ ಆಗಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಅದು ಯಾರು ಕೊಟ್ಟಿರೋದು ಅಪ್ಪ, ಬಾ ನಾನು ಕೇಳ್ತೀನಿ ಹೊರಗಡೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಬೇಡ ಮಗನೇ, ಅದೆಲ್ಲ ಮಾಡಬೇಡ, ಅದು ಹೋಗಿ ನಾವು ಫೈನ್ ಕಟ್ಟಿ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಕೂತಿರ್ತಾರೆ. ಆಗ ಸೂರ್ಯ ಶಾಂತಿ ಮುಖ ನೋಡ್ಬಿಟ್ಟು, ಯಾರು ಗೊತ್ತಾಗಬೇಕು ಕಂಪ್ಲೇಂಟ್ ಕೊಟ್ಟಿರೋದು, ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಶಾಂತಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಸೂರ್ಯ. ಆಗ ಶಾಂತಿ ಹೇಳ್ತಾಳೆ, ನಾನು ಅವತ್ತೇ ಹೇಳಿದೆ ತಾನೇ ಅಂಗಡಿ ಇಡಬೇಡ ಇಲ್ಲಿ ರೋಡ್ ಮೇಲೆ, ಏನಕ್ಕೆ ಅಂಗಡಿ ಇಡ್ತೀರಾ ಅಂತ, ಎಲ್ಲಿ ಮಾತು ಕೇಳ್ತೀರಾ ನೀವು ಅಂದಾಗ, ಅದೆಲ್ಲ ಆಯಿತು, ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಹೇಳಿ ಫಸ್ಟು ಅಂತ, ನನಗೇನು ಗೊತ್ತು ಅಂತ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ ಮುಖ ನೋಡ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಅಲ್ಲ ಸೂರ್ಯ, ನನ್ನ ಮುಖ ಯಾಕೆ ನೋಡ್ತಾ ಇದ್ದೀರಾ, ಲೀಗಲಾಗಿ ಹೇಳ್ಬೇಕಂತ
ಅಂದರೆ ಏನೇ ಅಂಗಡಿ ಇಡಬೇಕು ರೋಡ್ ಮೇಲೆ ಅಂತ ಅಂದರೂ ಲೈಸೆನ್ಸ್ ಬೇಕು, ಅದು ಏನೇ ಮಾಡಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ನನ್ನ ಮುಖ ನೋಡಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಸೂರ್ಯಂಗೆ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಯಾರಂತ ಗೊತ್ತಾಗಬೇಕು, ಅವ್ರಿಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಾನು, ಅವ್ರ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ನಾನು, ಕಷ್ಟಪಟ್ಟು ಅಂಗಡಿ ಇಟ್ಟಿದ್ದೀವಿ, ಯಾರಿಗದು ತೊಂದರೆ ಆಗಿದೆ ನನಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ಇಬ್ಬರು ಕೂಡ ಒಬ್ರು ಮುಖ ಒಬ್ರು ನೋಡ್ಕೋತಾರೆ, ಶಾಂತಿ ರೋಹಿಣಿ. ಆಗ ಅವರು ಹೋಗಪ್ಪ ಹೋಗಿ ಮೀನಂಗೆ ಸಮಾಧಾನ ಮಾಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನ್ರಿ ಸಮಾಧಾನ, ನನಗಂತೂ ನಮ್ಮ ಹೋಯ್ತು ರೀ, ಎಲ್ಲ ಹೋಯ್ತು, ಎಷ್ಟು ಕಷ್ಟಪಟ್ಟು ಮಾಡಿದ ಅಂಗಡಿ ಕೂಡ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆವಾಗ ಶಾಂತಿ ಹೇಳ್ತಾಳೆ, ನಾನು ಅವತ್ತೇ ಹೇಳಿಲ್ವ ನಿನಗೆ ಅಂಗಡಿ ಇಡಬೇಡ ಕಣೆ ಅಂತ, ಈಗ ನೋಡ್ದ ಎಷ್ಟು ಕಷ್ಟ ಆಯಿತು ಅಂತ, ನಾನು ಹೇಳಿದ ಮಾತು ಎಲ್ಲಿ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಗ ಸೂರ್ಯ ಬೈಯಕ್ಕಂತ ಹೋಗ್ತಾನೆ. ಆಗ ಮೀನಾ ಹೇಳ್ತಾಳೆ, ರೀ ಬಿಡ್ರಿ, ಅತ್ತೆ ಹೇಳ್ತಾ ಇರೋದು ಕರೆಕ್ಟೇ, ನಾವು ಅತ್ತೆ ಮಾತು ಕೇಳಬೇಕಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಇನ್ನೊಂದು ಸೂರ್ಯ ಮೀನಾ ಆ ಥರ ಹೇಳ್ಬಿಟ್ಟು ಒಳಗಡೆ ಹೋದಾಗ ಸೂರ್ಯ ರಂಗನಾಥ್ ಅವರು ಹೇಳ್ತಾರೆ, ಹೋಗಪ್ಪ ಹೋಗಿ ಸಮಾಧಾನ ಮಾಡು ಮೀನಂಗೆ ಅಂತ ಹೇಳ್ತಾನೆ. ಆಗ ಒಳಗಡೆ ಹೋಗ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಸೀದಾ ಶಾಂತಿ ಹತ್ರ ಬಂದ್ಬಿಟ್ಟು, ನಿನ್ನ ನಾಯಿ ಬಾಲ ಡೊಂಕೆ ಕಣ, ಯಾವಾಗಲೂ ಇನ್ನೊಬ್ರು ಚೆನ್ನಾಗಿರೋದನ್ನ, ಅದು ಮಗ ಸೊಸೆ ಚೆನ್ನಾಗಿರೋದನ್ನ ಎಲ್ಲಿ ಸಹಿಸ್ಕೋತೀಯ ನೀನು, ನಿನಗೆ ನಾಯಿ ಬಾಲ ಡೊಂಕೆ ಎಷ್ಟು ಬೈದ್ರು ಎಷ್ಟು ಇದು ಮಾಡಿದ್ರು ನಿನಗೆ ನಾಚಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ರಂಗನಾಥ್. ಆಗ ಮೀನಾ ಮತ್ತು ರೋಹಿಣಿ ಮತ್ತು ಶಾಂತಿ ಒಂದು ರೂಮಲ್ಲಿ ಹೋಗ್ಬಿಟ್ಟು ಇಬ್ಬರು ಕೂಡ ಎಂಜಾಯ್ ಮಾಡಿಕೊಂಡು ನಕ್ಕೊಂಡು ಕೈ ಹೊಡ್ಕೊಂಡು ಇರ್ತಾರೆ. ಆಮೇಲೆ ಇಬ್ಬರು ಕೂಡ ಕೈ ಹೊಡ್ಕೊಂಡು ಖುಷಿಯಾಗಿರ್ತಾರೆ. ನೋಡೋಣ ಫ್ರೆಂಡ್ಸ್, ಮುಂದೆ ಸೂರ್ಯಂಗೆ ಗೊತ್ತಾಗುತ್ತಾ ಇವರೇ ಫೋನ್ ಮಾಡಿ ಅಂಗಡಿ ಎತ್ತಿಸಿರೋದು ಅಂತ ಗೊತ್ತಾಗುತ್ತಾ, ಏನಾಗುತ್ತೆ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲಲ್ಲಿ ಸಿಗುತ್ತೆ ನಿಮ್ಮ ಈ ವಿಡಿಯೋಗಳು. ಥ್ಯಾಂಕ್ ಯು ವೆರಿ ಮಚ್.